And the story goes like this. Beautiful story. ಒಬ್ಬರು ತಾಯಿ ಅವರ ಪುಟಾಣಿ ಮಗಳನ್ನ 4 years 5 years ಮಗಳನ್ನ ಒಂದು ಸ್ಟೋರಿಗೆ, ಒಂದು ಸ್ಟಾಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲಾ ಪರ್ಚೇಸ್ ಆದ್ಮೇಲೆ ಬರ್ತಾರೆ ಬಿಲ್ ಪೇ ಮಾಡ್ಲಿಕ್ಕೆ. ಆ ಬಿಲ್ ಪೇ ಮಾಡಿದ ನಂತರ ಆ ಬಿಲ್ ಅಲ್ಲಿ ಇರ್ತಕ್ಕಂತ ಆ ಒಬ್ರು ಲೇಡಿ ಆ ಪುಟಾಣಿ ಮಗುಗೆ ಹೇಳುತ್ತೆ, ಚಾಕ್ಲೇಟಿನ ಡಬ್ಬ ಎದುರುಗಡೆ ಇಟ್ಕೊಂಡು ಗ್ಲಾಸ್ ಜಾರ್ ಆಫ್ ಚಾಕ್ಲೇಟ್ಸ್, ಆ ಚಾಕ್ಲೇಟಿನ ಡಬ್ಬ ಓಪನ್ ಮಾಡ್ಬಿಟ್ಟು ಪ್ಲೀಸ್ ಟೇಕ್ ಎನಿ ನಂಬರ್ ಆಫ್ ಚಾಕ್ಲೇಟ್ಸ್ ಅಂತ ಹೇಳ್ತಾರೆ. ಆ ಮಗುಗೆ ಆ ಲೇಡಿ ಹೇಳ್ತಾರೆ, ಆ ಬಿಲ್ಲಿಂಗ್ ಲೇಡಿ ಹೇಳ್ತಾರೆ, ಚಾಕ್ಲೇಟ್ಸ್ ಎಷ್ಟು ಬೇಕು ಅಷ್ಟು ತಗೊಳಮ್ಮ ಅಂತ ಹೇಳ್ತಾರೆ. ಶಿ ಸೇಸ್, ಐ ಡೋಂಟ್ ವಾಂಟ್ ಎನಿ ಚಾಕ್ಲೇಟ್ಸ್. ಸೊ ಅಗೇನ್ ಶಿ ಫೋರ್ಸಸ್. ತಾಯಿನೂ ಹೇಳ್ತಾರೆ, ತಗೊಳಮ್ಮ ಚಾಕ್ಲೇಟ್ ಬೇಕಿದ್ರೆ, ಆಂಟಿ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಅಂತ. ಸೊ ದಿಸ್ ಪುಟಾಣಿ ಮಗು ಸೇಸ್, ನನಗೆ ಚಾಕ್ಲೇಟ್ ಬೇಡ. ದೆನ್ ಒಂದು 5 ನಿಮಿಷ ಅಲ್ಲೇ ಕಳಿಯತ್ತೆ. ದೆನ್ ದಟ್ ಲೇಡಿ ಸೀಸ್, ಇದು ತಗೊಳ್ತಾ ಇಲ್ಲ ಈ ಮಗು ಅಂತ ಹೇಳ್ಬಿಟ್ಟು ಅವಳೇ ಎದ್ದು ನಿಂತ್ಕೊಂಡು ಆ ಚಾಕ್ಲೇಟಿನ ಜಾರನ್ನ ಏನ್ ಮಾಡ್ತಾರೆ, ಸ್ಲ್ಯಾಂಟ್ ಮಾಡ್ಬಿಟ್ಟು 2 ಕೈ ತುಂಬಾ ಚಾಕ್ಲೇಟ್ ಆ ಮಗುವಿಗೆ ಕೊಡ್ತಾರೆ. ಆ ಮಗುವಿನ ಪುಟಾಣಿ ಕೈಯಲ್ಲಿ ಆ ಚಾಕ್ಲೇಟ್ ಇರೋದಿಲ್ಲ, ಟಪ ಅಂತ ಕೆಳಗೆ ಬೀಳುತ್ತೆ. ದೆನ್ ತಾಯಿನೂ ಮಗುನು ಆರಿಸ್ಕೊಳ್ತಾರೆ ಚಾಕ್ಲೇಟ್. ನಾವು ಆಫ್ಟರ್ ಕಮಿಂಗ್ ಔಟ್ ಆಫ್ ದ ಸ್ಟಾಲ್, ತಾಯಿ ಕೇಳ್ತಾರೆ ಮಗುಗೆ, ಯಾಕಮ್ಮ ನೀನು ಚಾಕ್ಲೇಟ್ ತಗೊಳ್ಳಿಲ್ಲ, ಯು ಲೈಕ್ ಚಾಕ್ಲೇಟ್ಸ್ ನೋ? ಆಗ ಮಗು ಹೇಳುತ್ತೆ, ನನ್ನ ಕೈ ಪುಟಾಣಿ ಕೈ, ನಾನು ಆ ಒಂದು ಬಾಟ್ಲಲ್ಲಿ ಕೈ ಹಾಕಿದ್ರೆ 1-2 ಚಾಕ್ಲೇಟ್ ತಗೋಬಹುದು, ಆದ್ರೆ ಆ ಆಂಟಿ ಕೈ ದೊಡ್ಡ ಕೈ, ಅವ್ರು 2 ಕೈ ತುಂಬಾ ನನಗೆ ಚಾಕ್ಲೇಟ್ಸ್ ಕೊಟ್ರು, ಸೊ ಜಾಸ್ತಿ ಚಾಕ್ಲೇಟ್ ನನಗೆ ಸಿಕ್ತು ಅಂತ. ಸೊ ನೋಡಿ, ಈ ತರ ಪುಟಾಣಿಗಳು ಇರ್ತಾರೆ. ಸೊ ಆಲ್ ಆಫ್ ಯು ಆರ್ ಚಿಲ್ಡ್ರನ್ ಆಫ್ ಗಾಡ್. ಸೊ ಡೋಂಟ್ ಆಸ್ಕ್ ಎನಿಥಿಂಗ್ ಫ್ರಮ್ ಗಾಡ್. God knows what is to be given and he will give you in abundance. So if you ask, if God wants to give you 1 CR and you ask only for 25 lakhs, ಅವ್ರು ಏನ್ ಮಾಡ್ತಾರೆ, ಖುಷಿಯಾಗಿ ಕೊಟ್ಬಿಡ್ತಾರೆ. ಇನ್ನು 75 ಲಕ್ಷ ಅವರ ಬ್ಯಾಂಕಿನ ಖಜಾನೆಯಲ್ಲಿ ಇರುತ್ತೆ. ಓಕೆನಾ? ಸೊ ನೀವೇನು ಕೇಳಿಲ್ಲ ನಮ್ಗೆ ನಮ್ಗೇನ್ ಸಿಗ್ಬೇಕು ಅದು ಸಿಗತ್ತಲ್ವಾ ಸರ್? ಏನೇನು ಬೇಕು, ಏನೇನು ಆಗ್ಬೇಕು ಅದು ಕೇಳ್ದೆ ಇರ್ಲಿ, ನಮ್ಗೇನ್ ಸಿಗ್ಬೇಕು ಅದು ಸಿಗತ್ತಲ್ವಾ ಸರ್? ಹೇಳಿ ಕೇಳ್ದೆ ಇರ್ಲಿ, ಸಿಗುತ್ತೆ. Yes, Madhavya. So God is very benevolent and he will give you whatever you want. Okay. Even I used to have this problem. I knew that God anyway knows what we need. What's the use of asking? Absolutely right. What's the use of asking? Why ask? God knows what we want. Okay. And God ಅದಕ್ಕೆ ಇವಾಗ ಟೆಂಪಲ್ ಹೋದ್ರೆ ಏನು ಕೇಳ್ಕೊಳಲ್ಲ ಸರ್ ನಾನು. ಅಲ್ಲ, ಟೆಂಪಲ್ ಹೋದ್ರೆ ಒಂದ್ ಎಕ್ಸ್ಟ್ರಾ ಕೆಲಸ ಮಾಡ್ತೀರಾ? ಹೇಳಿ ಸರ್, ಮಾಡ್ತೀವಿ. ಓಕೆ. ಅಲ್ಲಿ ಬಂದವರಿಗೆ ಎಲ್ಲರ ಮನೋಕಾಮನೆಗಳು ಪೂರ್ಣವಾಗ್ಲಿ ಅಂತ ಆಶೀರ್ವಾದ. ಅದ್ ಮಾಡ್ತೀನಿ ಸರ್, ಅದ್ ಕೇಳ್ತೀನಿ ಸರ್. ಎಸ್ ಮಾದೇವ್ರೆ, ಆಲ್ರೆಡಿ ಆಸ್ಕಿಂಗ್ ಫಾರ್, ಅದೇ ಎಲ್ರಿಗೂ ಅಂತ ಕೇಳ್ತೀನಿ ಸರ್. ಪರ್ಟಿಕ್ಯುಲರ್ ಆಗಿ ನನಗ್ ಬೇಕು, ನಮ್ಗೆ ಮಕ್ಳು ಕೊಡಿ, ಗಂಡಂಗ್ ಕೊಡಿ, ಅವೆಲ್ಲ ಐ ಹ್ಯಾವ್ ಸ್ಟಾಪ್ಡ್ ಆಸ್ಕಿಂಗ್ ಫಾರ್ ದಟ್. ವೆರಿ ಗುಡ್. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸುಮಾರು ಜನ ಬರ್ತಾರೆ, ದೊಡ್ಡ ಅಪ್ಲಿಕೇಶನ್ ಇಟ್ಕೊಂಡು. ಅವರೆಲ್ಲರ ಮನೋಕಾಮನೆಗಳು ಈಡೇರ್ಲಿ, ಭಗವಂತನಿಗೆ ಥ್ಯಾಂಕ್ ಯು ಹೇಳಿ ಫಾರ್ ಗಿವಿಂಗ್ ಯು ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರ ಮನೋಕಾಮನೆಗಳು ಪೂರ್ಣವಾಗ್ಲಿ, ಅವರು ಸುಖ, ಶಾಂತಿ, ನೆಮ್ಮದಿ, ಪ್ರೀತಿಯಿಂದ ಬಾಳಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗತ್ತೆ. ಓಕೆನಾ? Sir, I have a doubt. What's the difference between Dvaita and Advaita way of this philosophy? It's a big explanation you would be demanding, but I put it in short. Dvaita means Dvaita means 2 and Advaita means only 1. In Advaita philosophy, Aham Brahmasmi, I am Brahman, I am God, I am everything. In Dvaita philosophy, I am a Jivatma and Paramatma is different. That is the only difference. But as you go ahead in life, finally culminating, whether you take up Advaita philosophy or Dvaita philosophy, you will reach the summit. Okay, Devre? Whatever is that, you will reach the highest point, the highest position. So that is the simplest of explanation of Dvaita and Advaita.
Oh, so where it is whichever we like- take, it doesn't matter. Whichever you take, it doesn't matter. ದ್ವೈತದಲ್ಲಿ ವಿಶಿಷ್ಟ ದ್ವೈತ ಇದೆ. Okay. So Madhvacharya, so many acharyas have written down discourses, have written down books. You can follow anything, you will reach the summit. That is all.